ಜೈ ಶ್ರೀರಾಮ್. 80% ಫಾರ್ಚುನರ್ ಓನರ್ಸ್ ಗಳಿಗೆ ಇದರದ್ದು ಕಂಪ್ಲೀಟ್ ಪೊಟೆನ್ಶಿಯಲ್ ಏನು ಅಂತ ಗೊತ್ತಿರಲ್ಲ. ಇದು ಬರೀ 10% ಕೇಪಬಿಲಿಟೀಸ್ ಅಷ್ಟೇ. ಏನ್ ಮಜಾ ಹೇಳ್ರಿ, ಕಾಂಟೆಂಟ್ ಹಿಂಗ್ ತಿರ್ಸೋಬೇಕಾದ್ರೆ ಗಾಡಿ ಬಿದ್ಬಿಡ್ಬೇಕು. ನಿಮ್ ತರ ಯೋಚನೆ ಮಾಡೋರು ಇರೋದ್ರಿಂದಾನೆ ರಿಯಲ್ ಟ್ಯಾಲೆಂಟ್ ಗಳು ಯಾರು ಬೆಳೀತಾ ಇಲ್ಲ. ಈ ಏಜ್ ದಾಗೆಲ್ಲ ತಗೊಳ್ಳೋದು ಅಲ್ಲಿ ಇದೆಲ್ಲ ಎಂತ ಏಜ್ ದಾಗ ತಗೊಳ್ಳೋದಂದ್ರೆ 33 ದಾಟಬೇಕು ಬ್ರೋ. ಜೀವನ ಇನ್ನೂ ಲಂಡ್ಗತೆ ಆಗ್ಬೇಕು ಅವಾಗ ತಗೊಳ್ಳೋ ಗಾಡಿಗಳು ಇವೆಲ್ಲ. ಆಲ್ರೆಡಿ ನಾನು ಫಾರ್ಚುನರ್ದು ವಿಡಿಯೋ ಮಾಡಿದೀನಿ, ಆದ್ರೆ ಸುಮಾರು ಜನ ತಲೆನಲ್ಲಿ ಇವತ್ತಿಗೂ ಕೂಡ ಫಾರ್ಚುನರ್ ಅಂದ್ರೆ ಬರೋದು ಈ ಮಾಡಲ್. ಬ್ರೋ ಲಾಸ್ಟ್ ಟೈಮ್ ನೀವು ಮಾಡಿದ್ರಲ್ಲ ಫಾರ್ಚುನರ್, ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನು? ಅದು ಫಾರ್ಚುನರ್ ತರ, ಆದ್ರೆ ಇದು ಫಾರ್ಚುನರ್. ಅದೇ ನೀವು ಮೋಟೋ ಬ್ಲಾಗರ್ ತರ. ಆಯ್ತು ಬಿಡೋಣ, ಇವಾಗ ಏನಣ್ಣ ಆಯ್ತು ಒಪ್ಕೊಂಡೆ ಬಿಡೋಣ. ನಮ್ ಕಾರ್ದಾಗ ಇದು ಇಲ್ಲ. ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋ ಅವಕಾಶ ಇರೋದು ಟಾಪ್ ಅಂಡ್ ತಗೊಳ್ಳೋರ್ಗೆ ಮಾತ್ರ ಅಂತ ಕೊಟ್ಟಿಲ್ಲ ಅದು. ಆತ ಡೈಲಾಗ್ ಇಷ್ಟೊಂದು ಪಂಚ್ ಡೈಲಾಗ್ ಎಲ್ಲ ಹೊಡ್ಕೊಂಡೇ ಇದಿರಲ್ಲ ನೀವು. ಥಿಯೇಟರ್ ಅಲ್ಲಿ ಫಿಲ್ಮ್ ನೋಡ್ಬೇಕಾದ್ರೆ ಒಂದಷ್ಟು ಜನ ಹೀರೋಗಳಿಗೆ ಇಂಟ್ರೊಡಕ್ಷನ್ ಕೊಡ್ಬೇಕು, ಬಿಲ್ಡಪ್ ಗಳು ಕೊಡ್ಬೇಕು, ಸಾಂಗ್ ಹಾಕ್ಬೇಕು, ಫೈಟ್ಸ್ ಹಾಕ್ಬೇಕು. ಆದ್ರೆ ಇನ್ನೊಂದಷ್ಟು ಜನ ಹೀರೋಗಳು ಇರ್ತಾರೆ, ಅವರಿಗೆ ಇಂಟ್ರೊಡಕ್ಷನ್ ಕೊಡೋದೇ ಬೇಡ, ಅವ್ರ ಹೆಸರು ಬಂದ್ರೆ ಸಾಕು ಜನ ಶಿಳ್ಳೆ ಹೊಡಿತಾರೆ. ನಮ್ಮ ದೇಶದಲ್ಲಿ ಆತರ ಇಂಟ್ರೊಡಕ್ಷನ್ ಬೇಕಾಗಿಲ್ದೇ ಇರುವಂತ ಕಾರು ಅಂದ್ರೆ ಫಾರ್ಚುನರ್. ಅದರಲ್ಲೂ ಈ ಪರ್ಟಿಕ್ಯುಲರ್ ಕಾರ್ ಏನಿದೆ ಇದರಲ್ಲಿ ಒಂದಷ್ಟು ಮಾಡಿಫಿಕೇಶನ್ಸ್ ಗಳಾಗಿದೆ. ಇದರಲ್ಲಿ ಇರುವಂತ ಕೇಪಬಿಲಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಯೂಟ್ಯೂಬ್ ಎಲ್ಲ ನೋಡಲ್ವಾ ನೀವು? ಟಿಪಿಕಲ್ ಕನ್ನಡಿಗ ಅಣ್ಣ. ಇದನ್ನ ನಾವು ಕಾರ್ ಅಂತ ಹೇಳಕ್ ಆಗಲ್ಲ, ಕಾರ್ ಅಲ್ಲ ಇದು, ಫಾರ್ಚುನರ್ ಅಷ್ಟೇ. ನಾ ಕೇಳಿದ ಮಟ್ಟಿಗೆ ಟೊಯೋಟಾ ಹೆಂಗಂತಂದ್ರೆ ಹೆವಿ ರಿಲಯಬಲ್ ಇದೆ. ಟೊಯೋಟಾ ಕಾರ್ಗಳು ಅಂದ್ರೆ ಫಸ್ಟ್ ನಮ್ ತಲೆಗೆ ಬರೋದು ರಿಲಯಬಿಲಿಟಿ. ಟೊಯೋಟಾ ಕಾರ್ಗಳನ್ನ ಮಾಡೋದು ಜಪಾನ್ ಅಲ್ಲಿ, ಆದ್ರೆ ಈ ಪರ್ಟಿಕ್ಯುಲರ್ ಫಾರ್ಚುನರ್ ಏನಿದೆ ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿದ್ದು ಥೈಲ್ಯಾಂಡ್ ಅಲ್ಲಿ. ಅದ್ರ ಜೊತೆಗೆ ಹೊಸ ಜನರೇಷನ್ ಫಾರ್ಚುನರ್ ಏನಿದೆ ಅದನ್ನ ಡಿಸೈನ್ ಮಾಡಿರೋದು ಆಸ್ಟ್ರೇಲಿಯಾದಲ್ಲಿ. ಇವಾಗಿನ ಕಾಲದ ಜನ ಫಾರ್ಚುನರ್ ನ ನೋಡೋದು ಬೇರೆ ತರ, ಆದ್ರೆ 2011-12 ಅಲ್ಲಿ ಫಾರ್ಚುನರ್ ಗಿದ್ದಿದ್ ಹವಾನೇ ಬೇರೆ. ಒಂಥರ ಹೇಳೋದಾದ್ರೆ ಸೋಲೆ ಕಂಡಿಲ್ದಿರುವಂತ ಪಜೆರೋನ ಮನೆಗ್ ಕಳಿಸಿದಂತ ಕಾರ್ ಇದು. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಮೇಂಟೆನೆನ್ಸ್ ಏನ್ ಆಯಿಲ್ ಕೇಳುತ್ತೆ, ಆಯಿಲ್ ಎಷ್ಟು ಒಂದು 6 ಲೀಟರ್ ಇರ್ಬೇಕು, 6-7 ಲೀಟರ್. ವರ್ಲ್ಟಸ್ ಗಿಂತ ಕಮ್ಮಿ ದುಡ್ಡುಗೆ ಸರ್ವಿಸ್ ಆಗುತ್ತಲ್ವಾ? ಅದಕ್ಕೆ ಏನ್ರ ಖರ್ಚಾಗ್ಲಿ ಮಾಡ್ಬೇಕಷ್ಟೇ. ಮಕ್ಳೋಡ್ಸ್ ಮೇಲೆ ಲೆಕ್ಕ ಹಾಕ್ತಿವ. ಫ್ರಂಟ್ ಅಲ್ಲಿ ಒಂದು TJM ಬಂಪರ್ ಇದೆ, ಇದರಲ್ಲಿ ವಿಂಚ್ ಕೂಡ ಹಾಕೋಬಹುದು. ಮೇಲ್ಗಡೆ 2 ಎಕ್ಸ್ಟ್ರಾ KC ಲೈಟ್ ಗಳಿದೆ, ಕೆಳಗಡೆ ಒಂದು ಫಾಗ್ ಲ್ಯಾಂಪ್ ಹಾಕಿದ್ದಾರೆ. ಇದರಲ್ಲಿ ಕಂಪನಿಯಿಂದ ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಬರ್ತಿತ್ತು, ಜೊತೆಗೆ ಒಂದು ಹ್ಯಾಲೋಜನ್ ಹೆಡ್ಲೈಟ್ ಕೂಡ ಬರ್ತಿತ್ತು. ಇವತ್ತಿಗೂ ಕೂಡ ಈ ಕಾರಲ್ಲಿ ಇರುವಂತ ಗತ್ತು, ಇದರಲ್ಲಿರುವಂತ ಪವರ್, ಕೇಪಬಿಲಿಟೀಸ್, ಈ ಹೆಸರಿಗಿರುವಂತ ತೂಕ, ಇದನ್ನ ಯಾರು ಕೂಡ ಮ್ಯಾಚ್ ಮಾಡಕ್ ಆಗೋದಿಲ್ಲ. ಎಲ್ಲ ಒಂದು ರೂಟ್ ಇದೆ, ಗೊತ್ತಾಗ್ತಿಲ್ಲ. ಆದ್ರೆ ರಿವರ್ಸ್ ಅಲ್ಲಿ ಹತ್ಬಿಡ್ತದೆ ಇದನ್ನೆಲ್ಲ. ಇದು ಲೆಸ್ ದೆನ್ 1000 RPM ಅಲ್ಲಿ ಹೋಗುತ್ತೆ. ಇವ್ ಕೇಪಬಿಲಿಟಿ ನೋಡ್ರಿ ಬ್ರೋ, ಅದ್ರದ್ದು ಹೆಂಗ್ ಹತ್ತು ಬಂತದ, ಏನು ತ್ರಾಸ ಇರಲಿಲ್ಲ ಅದಕ್ಕೆ ಹತ್ತಾಕ. ನಿಮ್ದು ಜಿಪ್ಸಿ ಅಂಡ್ ಇದು ಎಂತ ಬೆಕ್ಕಾದ ಗುಡ್ಡ ಹತ್ಬೋದು ನೋಡ್ರಿ. ಫ್ರಂಟ್ ಲುಕ್ ಎಷ್ಟು ಕ್ರೇಜಿ ಆಗಿದೆ ಅಂದ್ರೆ ಕೆಳಗಡೆ ಸ್ಕಿಡ್ ಪ್ಲೇಟ್ ಹಾಕಿದ್ದಾರೆ. ಇದರಲ್ಲಿ ಗುಡಿಯರ್ ವ್ರಾಂಗ್ಲರ್ ಟೈರ್ ಇದೆ, 265 ಸೆಕ್ಷನ್ 17 ಇಂಚ್ ವೀಲ್ ಗಳಿದೆ. ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಫಾರ್ಚುನರ್ ಅಲ್ಲಿ ಲಿಫ್ಟ್ ಕಿಟ್ ಹಾಕ್ಬಿಟ್ಟು ಮುಂದ್ಗಡೆ ದೊಡ್ಡ ದೊಡ್ಡ ವೀಲ್ಸ್ ಹಾಕಿ ಬಂಪರ್ ಹಾಕೊಂಡು ಹೋಗ್ತಿರೋದ್ರಿಂದ ಮುಂದೆ ಹೋಗ್ತಿರೋರು ಇದನ್ನ ರೇರ್ ವ್ಯೂ ಮಿರರ್ ಅಲ್ಲಿ ನೋಡಿದ್ರೆ ಒಂದಲ್ಲ ಒಂದ್ ಕಡೆಯಿಂದ ನೀರ್ ಇಳಿಯುತ್ತೆ. ಬ್ರೋ ಇಲ್ಲಿ ಮುಳ್ಳು ಅಂಟಿಸ್ ಬಿಡ್ರಿ, ಯಾರು ಬಂದ್ರೆ ಹಾಕೊಂಡು ಹೋಗ್ಬಿಡೋರು. ಮ್ಯಾಡ್ ಮ್ಯಾಕ್ಸ್ ರೋಡ್ ಫ್ರೀ ಆಗ್ಬಿಡ್ತದ. ರೈಟ್ ಸೈಡ್ ಎಲ್ಲ ಇದ ಮಾಡಿದ್ರೆ ನಾನು ನಡಕ್ ನಿಂತ ಗ್ರಾಟಾರ್ ಬರ್ಸ್ಕೊಂಡು ನಿಂದಿರ್ತೀನಿ. ಇಲ್ಲಿ 3.2D 4D ಅಂತ ಇದೆ, ಅಂದ್ರೆ 3 ಲೀಟರ್ ಇಂಜಿನ್, ಆಲ್ ಟೈಮ್ 4 ವೀಲ್ ಡ್ರೈವ್ ಅಂತ. 2004 ಅಲ್ಲಿ ಫಸ್ಟ್ ಫಾರ್ಚುನರ್ ಬಂತು. ಅದಾದ್ಮೇಲೆ ಇದು ಇಂಡಿಯಾಗೆ ಯಾವಾಗ ಎಂಟ್ರಿ ಕೊಡ್ತು, ನಮ್ ದೇಶದಲ್ಲಿ ಇದ್ದಂತ ಒಂದು ಮೆಂಟಾಲಿಟಿನ ಚೇಂಜ್ ಮಾಡ್ತು. ನಮ್ಮ ದೇಶದಲ್ಲಿ ಬೇರೆ ಕಾರ್ಗಳು ಒಂಥರ ಆದ್ರೆ ಈ ಫಾರ್ಚುನರ್ ಒಂಥರ ಗುರು. ಇದನ್ನ ಬರೀ ಒಂದು ವೆಹಿಕಲ್ ಅಂತ ನೋಡಲ್ಲ, ಜೀವನದಲ್ಲಿ ಒಂದು ಸಕ್ಸಸ್ ಸಿಂಬಲ್ ತರ ನೋಡ್ತಾರೆ. ಬೇರೆ ಅಸ್ವಾಭಿಮಾನಿ ಜೀವನ ಬದುಕಂತಿಲ್ಲ. ಕಮಾನ್ ಅನ್ಬಾಕ್ಸ್ ಮಾಡಿ, ನಿಮ್ಮ ನಾಗರಹವನ್ನು ತೋರಿಸಿ. ಅಡಲ್ಟ್ ಪೀಕ್, ಅಡಲ್ಟ್ ಹ್ಯಾಪಿನೆಸ್. ಎಷ್ಟಿದಕ್ಕೆ? 37,000 ರೂಪಾಯಿಗಳು. ಫೋಟೋ ತೆಕ್ಕೋತಾ ಇದೀರಾ? ಹುಡುಗಿರೆಲ್ಲ ಊಟ ಮಾಡಕ್ ಮುಂಚೆ ಕೆಫೆಯಲ್ಲಿ ಫೋಟೋ ತೆಕ್ಕೊಡ್ರೆ ನಾವು ಪಾರ್ಟ್ಸ್ಗಳು ಫೋಟೋ ತೆಕ್ಕೊಳ್ಳೋದಾ? ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜೀಪ್ ಕೋಬ್ರಾ ಸಸ್ಪೆನ್ಷನ್ ಅಂತ. ಇದೇನಿದ್ರಿ ಯುತಿ, ಎಲ್ಲ ಗಂಡಸರು ಒಂದೇ ತರನ? ಇದು ಸ್ನಾರ್ಕಲ್ ಬ್ರೋ, ನೀರಾಗ ಹೋದಾಗ ಹೊರಗೆ ಬರ್ಬೇಕಲ್ಲ, ನೀರ್ ಹೊರಗೆ, ಅದಕ್ಕೆ ಮಾಡಿರೋದು. ಇಂಡಿಯನ್ का यार फिल्टर से फिल्टर से फिर ಬಾಹರ್ ಇದೊಂಥರ ಇದು ಹೊರಗಡೆ ಹೋಗುತ್ತೆ. ಇಲ್ಲಿ ನೀವೇನ್ ನೋಡ್ತಾ ಇದೀರಾ ಇದಕ್ಕೆ ಸ್ನಾರ್ಕಲ್ ಅಂತಾರೆ. ಇದು ಕೂಡ TJM ಕಂಪ್ನಿದು. ಖರೆ ಗೊತ್ತಿರಲಿಲ್ಲ ನನಗೆ, ಒಳಗೆ ಹೋಗಿದ್ ಗಾಳಿ ಅಂತ. ಓ ಬ್ರೋ ನೋಡ್ರಿ, ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಒಂದು ಹುಡ್ ಸ್ಕೂಪ್ ಬರ್ತಾ ಇತ್ತು, ಹೊಸ ಮಾಡೆಲ್ ಗಳಲ್ಲಿ ಅದು ಬರೋದಿಲ್ಲ. ಆದ್ರೆ ಈ ಫಾರ್ಚುನರ್ ಬರೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಟೊಯೋಟಾ ಹೈಲಕ್ಸ್. ನಮ್ಮ ದೇಶದಲ್ಲಿ ಫಸ್ಟ್ ಫಾರ್ಚುನರ್ ಬಂತು, ಆಮೇಲೆ ಹೈಲಕ್ಸ್ ಬಂತು. ಆದ್ರೆ ಬೇರೆ ದೇಶಗಳಲ್ಲಿ ಫಸ್ಟ್ ಹೈಲಕ್ಸ್ ಬಂದಿದ್ದು, ಆಮೇಲೆ ಫಾರ್ಚುನರ್ ಬಂದಿದ್ದು. ಇದನ್ನೆಲ್ಲ IMV ಪ್ರಾಜೆಕ್ಟ್ ಅಂತ ಕರೀತಾರೆ. ಓ ಶುಟ್ಟು ಬ್ರೋ, ಯಪ್ಪ ತಿರ್ಗ್ಸ ಅಂತಾರ ನೋಡ್ರಿ ಇದನ್ನ. ಸ್ವಲ್ಪ ಗಾಡಿ ಹತ್ತಾಗ ಹೋತಂದ್ರೆ ಮುಗೀತು. ಈ ಬಾಯ್ಸ್ ಆರ್ ವೆರಿ ಕ್ರೇಜಿ. ಟ್ರಕ್ ಇಕ್ಕಿದಾಗ ಇದ್ರ ಕೆಲಸ ಮಾಡಕ್ ಚಲೋ ಅದಾರ ನೋಡ್ರಿ ಅವ್ರು. ಸ್ಪಾಟರ್ ಹಿಂದ್ಗಡೆ ಆಕ್ಚುಲಿ ಬೂಟ್ ಸ್ಪೇಸ್ ಚೆನ್ನಾಗಿದೆ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಈ ಸೀಟ್ ಗಳನ್ನ ಫೋಲ್ಡ್ ಮಾಡ್ಕೋಬಹುದು. ಈ ಕಾರಲ್ಲಿ ಲಿಫ್ಟ್ ಕಿಟ್ ಇರೋದ್ರಿಂದ ನಾರ್ಮಲಿ ನೀವು ಹತ್ತಕ್ ಆಗೋದಿಲ್ಲ, ಅದಕ್ಕೆ ಸೈಡ್ ಫುಟ್ ಬೋರ್ಡ್ ಅವಶ್ಯಕತೆ ಇದೆ. 2011 ಅಲ್ಲಿ ಗಾಡಿ ಬಂದಾಗ ಈ ಪರ್ಟಿಕ್ಯುಲರ್ ಮಾಡೆಲ್ ಗೆ ಆಲ್ಮೋಸ್ಟ್ 25-30 ಲಕ್ಷ ಇತ್ತು ಅನ್ಸುತ್ತೆ, ನನ್ಗಷ್ಟು ಐಡಿಯಾ ಇಲ್ಲ. ಆದ್ರೆ ಇವಾಗ ನೀವು ಫಾರ್ಚುನರ್ ಅಲ್ಲಿ 4x4 ಟಾಪ್ ಎಂಡ್ ತಗೋತೀರಾ ಅಂದ್ರೆ 60 ಲಕ್ಷಕ್ಕಿಂತ ಜಾಸ್ತಿ ಇದೆ ಪ್ರೈಸ್. ಫಾರ್ಚುನರ್ ನೀವು ಟಾಪ್ ಎಂಡ್ ಮಾಡೆಲ್ ತಗೊಂಡ್ರೆ 65 ಲಕ್ಷ ಆಗುತ್ತೆ. ಇಂಡಿಯಾದಾಗ ಅದ ಪ್ರಾಬ್ಲಮ್ ಅಲ್ಲ, ಲೆಂತ್ ಇಶ್ಯೂಸ್ ಆಗ್ಬಿಡ್ತಾವ. ಇಂಡಿಯಾದಲ್ಲಿ ಸ್ಟೇಟಸ್ ಪ್ರಾಬ್ಲಮ್, ಅದಕ್ಕೆ ಫಾರ್ಚುನರ್
ಫಾರ್ಚುನರ್ 60 ಲಕ್ಷ ಇರೋದು. ಫಾರ್ಚುನರ್ನ ಕಂಪೀಟ್ ಮಾಡೋ ಅಂತದ್ ಮಾರ್ಕೆಟ್ದಾಗ ಇನ್ನೊಂದು ಗಾಡಿ ಯಾವ್ದಿರೋದು? ಎಂಡೇವರ್ ಇದೆಯಲ್ಲ. ಮತ್ತೆ ಈ ಸಫಾರಿ ಅವೆಲ್ಲ ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ, ಅಂಡರ್ ಥೈ ಸಪೋರ್ಟ್ ಸಕದಾಗಿದೆ, ಲೆಗ್ ರೂಮ್ ಚೆನ್ನಾಗಿದೆ, ಹೆಡ್ ರೂಮ್ ಕೇಳಂಗೆ ಇಲ್ಲ. ಆದ್ರೆ ಹಿಂದ್ಗಡೆ ಸೀಟ್ ಅಲ್ಲಿ ಅಷ್ಟು ಕಂಫರ್ಟ್ ಇಲ್ಲ, ಜಾಸ್ತಿ ಕುತ್ಕೊಳಕ್ ಆಗೋದಿಲ್ಲ. ಇದರಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಸ್ಪೀಕರ್ ಇದೆ, ಕೆಳಗಡೆ ಇಲ್ಲಿ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ, ಮೇಲ್ಗಡೆ ಎಸಿ ಇದೆ, ಇಲ್ಲಿ ರೇರ್ ಕೂಲರ್ ನ ಕಂಟ್ರೋಲ್ ಮಾಡ್ಕೋಬಹುದು. ಹಿಂದ್ಗಡೆ ಕೂತಿರೋರ್ಗೂ ಕೂಡ ಎಸಿ ಇದೆ. ಇವತ್ತಿಗೂ ಕೂಡ ಫಾರ್ಚುನರ್ ನ ಎಷ್ಟು ಜನ ಇಷ್ಟಪಡ್ತಾರೆ ಅಷ್ಟೇ ಜನ ಹೇಟ್ ಮಾಡ್ತಾರೆ. ಒಂದ್ ರೀಸನ್ ಇಷ್ಟು ದುಡ್ಡು ಕೊಟ್ರು ಕೂಡ ಇದ್ರಲ್ಲಿ ಏನು ಫೀಚರ್ಸ್ ಗಳು ಕೊಟ್ಟಿಲ್ಲ ಅಂತ, ಇನ್ನೊಂದ್ ರೀಸನ್ ಅವ್ರ ಕೈಲಿ ಈ ಕಾರ್ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ. ಎಷ್ಟು ಮಾತಾಡ್ತಿದ್ಯಾ? ಡ್ರೈವರ್ ಸೀಟ್ ಅಲ್ಲಿ ಕೂತಾಗ ನಿಮ್ಗೆ ಹೆವಿ ಅಥಾರಿಟಿ ಫೀಲ್ ಆಗುತ್ತೆ. ಫಾರ್ಚುನರ್ ನ ಸುಮಾರು ಜನ ತಗೊಳ್ಳೋದೇ ಆ ರೀಸನ್ ಗೋಸ್ಕರ. ಸೆಂಟ್ರಲಿ ಟೊಯೋಟಾ ಅವ್ರದ್ದು ಅಥೆಂಟಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಇಲ್ಲಿ DVD ಕೂಡ ಹಾಕೋಬಹುದು. ಯೂಶಲಿ ಈ ತರ ಕಾರ್ಗಳಿದ್ರೆ ನೀವು ಫೋನ್ ಮೌಂಟ್ ಗಳನ್ನ ಸೆಂಟರ್ಗೆ ಹಾಕೋತೀರಾ, ಇಲ್ಲ ಗ್ಲಾಸ್ ಮೇಲೆ ಹಾಕೋತೀರಾ. ನಾನು ನನ್ನ ಜಿಪ್ಸಿನಲ್ಲಿ ಅವತ್ತಿಂದ ಫೋನ್ ಮೌಂಟ್ ಗಳನ್ನ ತಂದು ಹಾಕ್ತಾನೆ ಇದ್ದೀನಿ, ಯಾವ್ದು ಕೂಡ ವರ್ಕೌಟ್ ಆಗ್ಲಿಲ್ಲ. ಇದು ಪ್ರಮೋಷನ್ ಅಲ್ಲ, ಸುಮ್ನೆ ನಿಮ್ಗೆ ಟೆಕ್ನಿಕ್ ಹೇಳ್ಕೊಡ್ತಾ ಇರೋದು. ಎಲ್ಲಿದೆ ಅಂತ ಕಂಡಿಡೀರಿ ನೋಡೋಣ. ಫೋನ್ ಮೌಂಟ್ ಇಲ್ಲೊಂದು ಮ್ಯಾಗ್ನೆಟ್ ಇದೆ, ಫೋನ್ ಹಿಂದ್ಗಡೆ ಒಂದು ಮ್ಯಾಗ್ನೆಟ್ ಹಾಕಿದೀನಿ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಬ್ರೋ ಈ ಗಾಡಿ ಒಳಗ್ ಒಂದ್ ಅಡ್ವಾಂಟೇಜ್ ಹೇಳ್ತೇನೆ ನೋಡ್ರಿ ಬ್ರೋ, ಇಂಡಿಯಾದಾಗ ಹೊಡೋದು ಎಲ್ಲೇ ಹೋದ್ರು ಯಾರ ಪೊಲೀಸರು ಹಿಡಿಯಂಗಿಲ್ಲ. ಏ ಬಂದಪ್ಪ ಪಾಲಿಟಿಕ್ಸ್ ಸರಿಪಾ ಅಂತಾರ. ಸ್ವರ್ಗದ ಬಾಗಿಲು ಸ್ವರ್ಗದ ಬಾಗಿಲು. ಇದರಲ್ಲಿ ಪೀಟ್ಸ್ ಅವ್ರದ್ದು ಪಿಗ್ಗಿ ಬ್ಯಾಕ್ ಇದೆ, ಅದಕ್ಕೋಸ್ಕರ ಇಷ್ಟು ಪವರ್ ಮಾಡ್ತಿದೆ. ಇದರಲ್ಲಿರೋದು 4 ಸಿಲಿಂಡರ್ ಟರ್ಬೋ ಚಾರ್ಜ್ ಇಂಜಿನ್, 168 BHP ಇದೆ, 343 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಹೊಸ ಫಾರ್ಚುನರ್ 200 BHP ಬರುತ್ತೆ, ಆಲ್ಮೋಸ್ಟ್ 500 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. ಆಕ್ಚುಲಿ ಹೈಡ್ರಾಲಿಕ್ ಸ್ಟಡ್ಸ್ ಗಳನ್ನ ಹಾಕಿರೋದು ಇದು ಸ್ಟಾಕ್ ಅಲ್ಲಿ ಬರ್ತಿರ್ಲಿಲ್ಲ. ಬರೀ ಫಾರ್ಚುನರ್ ಅಂತಲ್ಲ, ಟೊಯೋಟಾದಲ್ಲಿ ಜನ ಯಾವ್ಯಾವ ಗಾಡಿಗಳನ್ನ ತಗೋತಾ ಇದಾರೆ ಅವ್ರ ತಲೆನಲ್ಲೆಲ್ಲ ಒಂದಿರೋದೇನು ಅಂದ್ರೆ ಈ ಕಾರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಾವು ಲೈಫ್ ಲಾಂಗ್ ಇದನ್ನ ಇಟ್ಕೋಬಹುದು, ಇನ್ಯಾವ ಕಾರ್ನು ತಗೊಳ್ಳೋ ಅವಶ್ಯಕತೆ ಇರಲ್ಲ ಅಂತ. ಪ್ರಾಬಬ್ಲಿ ಈ ತರ ನಂಬಿಕೆ ನಮ್ಮ ದೇಶದಲ್ಲಿ ಯಾವ ಬ್ರ್ಯಾಂಡ್ಗೂ ಇಲ್ಲ ಅನ್ಸುತ್ತೆ. ಇದರಲ್ಲಿ ಫ್ರಂಟ್ 2 ಏರ್ ಬ್ಯಾಗ್ ಇದೆ, 2 ಸಣ್ಣ ಕಬ್ಬಿ ಹೋಲ್ ಗಳನ್ನ ಕೊಟ್ಟಿದ್ದಾರೆ, ರೇರ್ AC ಬಟನ್ ಇಲ್ಲಿದೆ, ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಮಾಡ್ಕೋಬಹುದು, ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಇಲ್ಲಿ ಒಂದು ಸಿಗರೇಟ್ ಲೈಟರ್ ಇದೆ. ಗ್ಲೌ ಬಾಕ್ಸ್ ಅಂತ ಏನು ದೊಡ್ಡದಾಗಿಲ್ಲ, ಸೈಡ್ ಅಲ್ಲಿ ಇದು 2 ಕಡೆ ಕಪ್ ಹೋಲ್ಡರ್ ಗಳನ್ನ ಕೊಟ್ಟಿದ್ದಾರೆ, ಮಧ್ಯ ಆಮ್ರೆಸ್ಟ್ ಕೆಳಗಡೆ ಕೂಡ ಸ್ಟೋರೇಜ್ ಇದೆ. ಹೆಂಗ್ ನಾ ರಿಯಲ್ ಗೇಮರ್ ಆಗ ರಿಯಲ್ SUV ಮಾರ್ಕೆಟ್ ದಾಗ ಎಷ್ಟೊಂದು SUV ಗಳು ಅಡ್ಡಾಡ್ತಾವ. ಬೇರೆ SUV ಬಂದ್ಕೊಳ್ಳಿ ನಾನ್ ಇದ್ದಂಗ ಐತ್ ನೋಡ್ರಿ, ಸಫಾರಿ ಟಾಟಾದ ಹಿಂಗ ಅನ್ಬೋದು ನೀವು. ಬಟ್ ಇದ್ ಬಂದ್ಕೊಳ್ಳೆ ಡೈನೋಸರ್ ಹೆಂಗ್ ನೋಡ್ರಿ ಬ್ರೋ, ಯಾವ್ದೋ ಬಾಯ್ ತೆಗಿರೋ ಮನುಷ್ಯರ ಜೊತೆ ಕಾಣ್ತೈತಿ. ಬ್ಯಾಡ್ ರೋಡ್ಸ್ ನೆಲ್ಲ ತಿಂದ ಹಾಕ್ಬಿಡುತ್ತೆ. ನೀವಿಲ್ಲೇನು ಸಸ್ಪೆನ್ಷನ್ ನೋಡ್ತಾ ಇದೀರಾ, ಇದು ಕೂಡ ಆಫ್ಟರ್ ಮಾರ್ಕೆಟ್ TJM ಕಂಪ್ನಿದು. ಇದರಲ್ಲಿ ಡಬಲ್ ವಿಶ್ ಬೋನ್ ಸಸ್ಪೆನ್ಷನ್ ಇದೆ. ಮುಂಚೆ ತರ ಎಲ್ಲ ಜನ ಬರೀ ಮಡಿಕೇರಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಒಂದ್ ಕಾರ್ ಇದ್ರೆ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಇವಾಗ ಮಾತಿದ್ರೆ ಸ್ಪಿಟಿಗೆ ಹೋಗ್ಬೇಕು, ಲಡಾಖ್ ಹೋಗ್ಬೇಕು, ಇಲ್ಲ ಅಂದ್ರೆ ದೇಶ ಬಿಟ್ಟು ಡ್ರೈವ್ ಹೋಗ್ಬೇಕು ಅಂತ ಕೇಳ್ತಾರೆ. ನಿಮ್ದೇನಾದ್ರೂ ಆತರ ಪ್ಲಾನ್ ಇತ್ತು ಅಂದ್ರೆ ಫಾರ್ಚುನರ್ ಒಳ್ಳೆ ಆಪ್ಷನ್. ಹಳೆ ಫಾರ್ಚುನರ್ ಅಂತ ನೀವ್ ಹೆಂಗ್ ಕಂಡಿಡಿಬಹುದು ಅಂದ್ರೆ, ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ 4x4 ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದ್ದಿದ್ದು. ಇದರಲ್ಲಿ ನೀವು 2 ವೀಲ್ 4 ವೀಲ್ ಗೆ ಚೇಂಜ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಆಲ್ ಟೈಮ್ 4 ವೀಲ್ ಅಲ್ಲೇ ಓಡ್ತಾ ಇರುತ್ತೆ. ಇದರಲ್ಲಿ ಯಾವ ತರ ಗೇರ್ ಶಿಫ್ಟ್ ಮಾಡಬೇಕು, ಈ 4x4 ನ ಯಾವ ತರ ಯೂಸ್ ಮಾಡಬೇಕು ಅಂತ ಒಂದಷ್ಟು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಗ್ಲೈಡ್ ಆಗ್ತಿದೆ ಗುರು ಇದು ಬ್ಯಾಡ್ ರೋಡ್ಸ್ ಮೇಲೆ. ಆಲ್ ಟೈಮ್ 4x4 ಇರೋದ್ರಿಂದ ಇದು ಜಾಸ್ತಿ ಸ್ಲೈಡ್ ಆಗೋದಿಲ್ಲ. 2 ವೀಲ್ ಅಲ್ಲೆಲ್ಲ ಓಡಿಸಿದ್ರೆ ಎಷ್ಟೊತ್ತಿಗೆ ಬೈಕ್ ಬಂದಿರೋದು. ಓ ಡ್ರಮ್ ಇದು. ಇದರಲ್ಲಿ ಫ್ರಂಟ್ ಡಿಸ್ಕ್ ಬ್ರೇಕ್ ಇದೆ, ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ. ಯೂಶಲಿ ಬೇರೆ ಕಾರಲ್ಲಿ ಇಲ್ಲಿ ಹಾರ್ನ್ ಇರುತ್ತೆ, ಆದ್ರೆ ಈ ಕಾರಲ್ಲಿ ಇಲ್ಲಿದೆ. 80% ಫಾರ್ಚುನರ್ ಓನರ್ಸ್ ಗಳಿಗೆ ಇದ್ರದ್ದು ಕಂಪ್ಲೀಟ್ ಪೊಟೆನ್ಶಿಯಲ್ ಏನು ಅಂತ ಗೊತ್ತಿರಲ್ಲ. ಈ ಕಾರಲ್ಲಿ ಏನೇನ್ ಮಾಡಬಹುದು ಅನ್ನೋ ಅಂತ ಐಡಿಯಾ ಕೂಡ ಇರೋದಿಲ್ಲ. ಫ್ಯಾಮಿಲಿ ಜೊತೆ ಓಡಾಡಕ್ಕೆ ಡ್ರೈವರ್ ನ ಇಟ್ಟು ತುಂಬಾ ದೂರ ಹೋಗಕ್ ಮಾತ್ರ ಈ ಕಾರ್ಗಳನ್ನ ಯೂಸ್ ಮಾಡ್ಕೋತಾರೆ ಅನ್ಸುತ್ತೆ. ಅದನ್ ಬಿಟ್ರೆ ಹೆವಿ ಕಾಸಿರೋರ್ ಮಕ್ಕಳು ಈ ತರ ಗಾಡಿಗಳನ್ನ ತಗೊಂಡೋಗ್ಬಿಟ್ಟು ಯಾರಿಗಾದ್ರೂ ಗುದ್ದು ತುಂಬಾ ಡ್ಯಾಮೇಜಿಂಗ್ ಆಗ್ತಿದೆ. ಕೌಟುಂಬಿಕ ಕಲಹಗಳಾಗಿ ಮತ್ತು ಬದುಕು ಜಾಟಕ ಮಂಡಿ ಒಳಗೆ ಹೋಗ್ಬೇಕು ನಾವು. ಅರ್ಥ ಆಯ್ತು ಅನ್ಸುತ್ತೆ. ಪ್ಯಾಸೆಂಜರ್ ಕಡೆ ಸನ್ಶೇಡ್ ಅಲ್ಲಿ ವ್ಯಾನಿಟಿ ಮಿರರ್ ಇದೆ, ಇಲ್ಲಿ ಕಾರ್ಡು, ಫ್ಯೂಯಲ್ ಬಿಲ್ ಅಥವಾ ಟೋಲ್ ಸ್ಲಿಪ್ ಗಳನ್ನ ಇಟ್ಕೋಬಹುದು. ಲೈಫ್ ಅಲ್ಲಿ ಯಾರಾದ್ರೂ ಫಾರ್ಚುನರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ಅಂದ್ರೆ ಜಾಸ್ತಿ ಯೋಚನೆ ಮಾಡ್ಬೇಡಿ, ತಗೊಳ್ಳಿ. ನಮ್ ದೇಶದಲ್ಲಿ ಆಕ್ಚುಲಿ ಜನ ಸನ್ರೂಫ್ ಗೋಸ್ಕರನೇ ಕಾರ್ಗಳು ತಗೋತಾರೆ. ಹೌದು, ನಿಮ್ಗೆ ಬೇರೆ ಕಾರ್ಗಳ ತರ ಇದ್ರಲ್ಲಿ ಸನ್ರೂಫ್ ಕೊಡೋದಿಲ್ಲ. ಬರೀ ಫಾರ್ಚುನರ್ ಅಂತಾನೆ ಅಲ್ಲ, ನೀವ್ ಆತರ ನೋಡಿದ್ರೆ ಇನೋವಾದಲ್ಲೂ ಸನ್ರೂಫ್ ಇಲ್ಲ, ಹೈಲೆಕ್ಸ್ ಅಲ್ಲೂ ಸನ್ರೂಫ್ ಇಲ್ಲ. ಟೊಯೋಟಾದವರು ಈ ತರ ಕಾರ್ಗಳಿಗೆ ಏನಕ್ಕೆ ಸನ್ರೂಫ್ ಕೊಡಲ್ಲ ಅಂತ ನೋಡಿದ್ರೆ ಇದು ಪ್ರಾಪರ್ ಹಾರ್ಡ್ ಕೋರ್ ಕಾರ್ಗಳು ಗುರು. ನಮ್ಮ ದೇಶದಲ್ಲಿ ಆಫ್ ರೋಡ್ ಹೋಗ್ಬೇಕು ಅಂದ್ರೆ ತಾರು, ಜಿಮ್ನಿ, ಜಿಪ್ಸಿಗಳನ್ನ ಯೂಸ್ ಮಾಡ್ತಾರೆ. ಆದ್ರೆ ಥೈಲ್ಯಾಂಡ್ ಅಲ್ಲಿ, ಇಂಡೋನೇಷ್ಯಾದಲ್ಲಿ, ಜಪಾನ್ ಅಲ್ಲಿ ಇವತ್ತಿಗೂ ಕೂಡ ಆಫ್ ರೋಡ್ ಗೆ ಫಾರ್ಚುನರ್ ಗಳನ್ನ ಯೂಸ್ ಮಾಡ್ತಾರೆ. ಆ ಕಲ್ ಮೇಲೆ ನಿಲ್ಸ್ರಿ ಬ್ರೋ, ಕ್ರೇಜಿ ಬರ್ತದೆ ನೋಡಿ ವಿಡಿಯೋ. ನೀವು ಫಾರ್ಚುನರ್ ತಗೊಂಡ್ಕೊಡಿ ನೋಡಿ. ನೋಡಿಲ್ಲ ಹೆಂಗೈತಿದೆ ಸ್ಟೀಫ್, ನೋಡಿಲ್ಲ ನಿಂದ್ರಾಕೂ ಆಗಂಗಿಲ್ಲ. ಜೊತೆ ಬಂದೆ ಲೈಫ್
ಇದು ಯಾವತ್ತೋ ಗೊತ್ತು ಸರ್ ನನಗೆ. ನಮ್ಮ ಇಂಡಿಯಾದಾಗ ಕ್ಯಾಟಗರೈಸ್ ಆಗ್ಬಿಟ್ಟಾವ ಇವೆಲ್ಲ ಗಾಡಿಗಳು. ಪಾಲಿಟಿಷಿಯನ್ಸ್ ಓಡಿಸ್ತಾರ ಅನ್ನೋ ಒಂದು ಮನೋಭಾವನೆ ಕೂಡ್ಬಿಟ್ಟೈತಲ್ಲ. ಬಟ್ ಈಗ ಫಾರ್ಚುನರ್ ನೋಡಿದ್ರೆ ಅಂದ್ರೆ ಹಂಗ ಅಂತಾರ, ಬಟ್ ನಾ ಹಂಗ್ ನೋಡಂಗಿಲ್ಲ. ಫಾರ್ಚುನರ್ ನಾ ನೋಡಿದ್ರೆ ಅಂದ್ರೆ ಏನ್ ಅನಿಸುತ್ತೆ ಹೇಳ್ರಿ ನನಗೆ, ಫಾರ್ಚೂನ್ ಇದ್ದಾರ ಅಷ್ಟ ಫಾರ್ಚುನರ್ ತಗೊಳ್ಳೋದು. ಇವತ್ತು ನಾವು ರೈಸ್ ಬೆಂಗಳೂರು ಸ್ಟೋರ್ ವಿಸಿಟ್ ಮಾಡಿದ್ವಿ, ಒಂದು ಚಿಕ್ಕ ಮೀಟಪ್ ಕೂಡ ಆಯ್ತು. ಈ ಸ್ಟೋರ್ದು ಸ್ಪೆಷಾಲಿಟಿ ಏನು ಅಂದ್ರೆ ಇಡೀ ಭಾರತದಲ್ಲಿರುವಂತ ಅತಿ ದೊಡ್ಡ ರೈಸ್ ಅವರ ರಿಟೇಲ್ ಸ್ಟೋರ್ ಇದಾನೆ. ಇಲ್ಲಿ ನಿಮ್ಗೆ ರೈಸ್ ಅವ್ರದ್ದು ಟೈರ್ ಗಳು ಸಿಗುತ್ತೆ, ರೈಸ್ ಅವರ ಜಾಕೆಟ್ ಗಳು ಸಿಗುತ್ತೆ, ಗ್ಲೌಸ್ ಗಳು ಸಿಗುತ್ತೆ. ಇದ್ರ ಜೊತೆಗೆ ಯುರೋಪಿಯನ್ ಬ್ರಾಂಡ್ ಗಳಾಗಿರುವಂತ ಏಸರ್ ಬಿಸು, ಇಕ್ಸೋನು, ಟ್ಯುಕಾನೋ ಅರ್ಬಾನೋ ಇದೆಲ್ಲದ್ರದ್ದು ಪ್ರಾಡಕ್ಟ್ ಗಳು ಸಿಗುತ್ತೆ. ಇಷ್ಟು ದಿನ ಯಾರ್ಯಾರು ಮನೇಲಿ ಕುತ್ಕೊಂಡು ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ರಿ, ಎಸ್ಪೆಷಲಿ ನಮ್ಮ ಬೆಂಗಳೂರವರು, ಇನ್ನು ಮುಂದೆ ಕೋರ್ಮಂಗಲದಲ್ಲಿರುವಂತ ಈ ಸ್ಟೋರ್ ನ ಒಂದ್ಸಲ ವಿಸಿಟ್ ಮಾಡಿ. ಒಬ್ಬ ಮುದ್ಕುನಿಗೆ ಯಾರೋ ಕೇಳಿದ್ರಂತೆ ಒಂದು ಪಾರ್ಷಾ ಕಾರ್ ತಗೊಂಡಂತೆ, ಮನೆ ಮಾರ್ಬಿಟ್ಟು ಪಾರ್ಷಾ ಕಾರ್ ಯಾಕೆ ತಗೊಂಡೆ ಅಂತ. ಅದಕ್ಕೆ ಅವರು ಯು ಕ್ಯಾನ್ ಲೀವ್ ಇನ್ ಅ ಕಾರ್ ಬಟ್ ಯು ಕಾಂಟ್ ಟೇಕ್ ಯುವರ್ ಹೌಸ್ ಟು ಅ ರೇಸ್ ಅಂದಂತೆ. ವೆನ್ ಯು ಹ್ಯಾವ್ ಅ ಪಾರ್ಷಾ ಯು ವೋಂಟ್ ಹ್ಯಾವ್ ಅ ಬೆಡ್ ಟು ಸ್ಲೀಪ್ ಬಟ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಲೇಡ್. ಡುಂಬಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು.